ಶಿಡ್ಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದರ ಆಡಳಿತ ಮಂಡಳಿಗೆ ಸಾಮಾನ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಎ, ಹಿಂದುಳಿದ ವರ್ಗ ಬಿ ಹಾಗೂ ಮಹಿಳಾ ಕ್ಷೇತ್ರಗಳಿಗೆ ಮೀಸಲಿಟ್ಟ ನಿರ್ದೇಶಕರ ಸ್ಥಾನ ಚುನಾವಣೆ ನಡೆಯಲಾಗಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 14ರ ಅನ್ವಯ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಈ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರಿನ ಮುಂದೆ ನಮೂದಿಸಿರುವ ಕ್ಷೇತ್ರದಲ್ಲಿ ವಿದ್ಯುಕ್ತರಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತೇನೆ. ಜಗದೀಶ್ ರೆಡ್ಡಿ KV ಸನ್ ಆಫ್ KV ವೆಂಕಟಸ್ವಾಮಿ ಸಾಮಾನ್ಯ ಕ್ಷೇತ್ರ, ಗಿರಿಧರ್ ಸನ್ ಆಫ್ ಬ್ಯಾಟ್ರಾಯಪ್ಪ ಸಾಮಾನ್ಯ ಕ್ಷೇತ್ರ, DM ರಘುನಾಥ್ ರೆಡ್ಡಿ ಸನ್ ಆಫ್ ಮಾರಪ್ಪ ಸಾಮಾನ್ಯ ಕ್ಷೇತ್ರ, CK ನಾರಾಯಣಸ್ವಾಮಿ ಸನ್ ಆಫ್ ಚಿಕ್ಕ ಕೆಂಪಣ್ಣ ಸಾಮಾನ್ಯ ಕ್ಷೇತ್ರ, KC ನಾರಾಯಣಸ್ವಾಮಿ ಸನ್ ಆಫ್ ಚೆನ್ನರಾಯಪ್ಪ ಸಾಮಾನ್ಯ ಕ್ಷೇತ್ರ, SK ರಾಮಯ್ಯ ಸನ್ ಆಫ್ ಶೆಟ್ಟಪ್ಪ ಸಾಮಾನ್ಯ ಕ್ಷೇತ್ರ, KR ವೇಣುಗೋಪಾಲ ರೆಡ್ಡಿ ಸನ್ ಆಫ್ ರಾಮರೆಡ್ಡಿ ಸಾಮಾನ್ಯ ಕ್ಷೇತ್ರ, ಮುತ್ತನಲ್ಲಪ್ಪ ಹನುಮಂತಪ್ಪ ಪರಿಶಿಷ್ಟ ಜಾತಿ ಕ್ಷೇತ್ರ, KC ಚಂದ್ರಶೇಖರ್ ಸನ್ ಆಫ್ ಚಿಕ್ಕಮಾರಪ್ಪ ಪರಿಶಿಷ್ಟ ವರ್ಗ ಕ್ಷೇತ್ರ, ಶ್ರೀಮತಿ ಮಂಜುಳಮ್ಮ ಮುನಿಸ್ವಾಮಿ ಹಿಂದುಳಿದ ವರ್ಗ ಎ ಕ್ಷೇತ್ರ, ಶ್ರೀ ರಾಜಣ್ಣ ನಾರಾಯಣಪ್ಪ ಹಿಂದುಳಿದ ವರ್ಗ ಬಿ ಕ್ಷೇತ್ರ, ಶ್ರೀಮತಿ ಎ ಮಂಜುಳಾ ವೆಂಕಟಸ್ವಾಮಿ ರೆಡ್ಡಿ ಮಹಿಳಾ ಕ್ಷೇತ್ರ, ಮಂಜುಳಮ್ಮ ರಮೇಶ್ ಮಹಿಳಾ ಕ್ಷೇತ್ರ. ಒಟ್ಟು 13 ಜನ ಅಭ್ಯರ್ಥಿಗಳು ಚುನಾಯಿತರಾಗಿದ್ದರಿಂದ ಈ ಮೂಲಕ ಘೋಷಣೆ ಮಾಡಲಾಗಿದೆ. ಧನ್ಯವಾದಗಳು. ಪಂಚಾಯಿತಿ ಕೊತ್ತನೂರು ಗ್ರಾಮದಲ್ಲಿ ಕೊತ್ತನೂರು ಹಾಲು ಉತ್ಪಾದಕರ ಸಂಘದ ಸದಸ್ಯರ ಚುನಾವಣೆ ನಡೆಯಿತು ಇವತ್ತು. ಈ ಚುನಾವಣೆಯಲ್ಲಿ ನಮ್ಮ JDS NDA ಏನಂತಾರೋ JDS ಮತ್ತೆ BJP ಇಬ್ರು ಸಹ ಮೈತ್ರಿ ಮಾಡಿಕೊಂಡು ಹಿಂದಿನ ಚುನಾವಣೆಯಲ್ಲೂ ಸಹ ನಾವು ಮೈತ್ರಿ ಮಾಡ್ಕೊಂಡಿದ್ವಿ. ಆಗ್ಲೂ ಸಹ ನಮ್ದೇ ಅಧಿಕಾರ ಚುಕ್ಕಾಣಿ ಹಿಡಿದಿದ್ವಿ. ಈಗಲೂ ಸಹ ನಮ್ಮ ಕೊತ್ತನೂರು ಏನು ಇವತ್ತು ಹಾಲು ಡೈರಿಗೆ ಹಾಲು ಹಾಕ್ತಾರೆ, ಅವರು ಏನು ಓಟಿದೆಯೋ ಅವರು ಇವತ್ತು ನಮ್ಗೆ ಆಶೀರ್ವಾದ ಮಾಡಿ 8 ಸದಸ್ಯರನ್ನ ನಮ್ಗೆ ಗೆಲ್ಸ್ಕೊಟ್ಟಿದ್ದಾರೆ. ಒಟ್ಟು 13 ಸದಸ್ಯರಿದ್ದಾರೆ ಇಲ್ಲಿ. ಅದರಲ್ಲಿ ನಾವು ಏನು ರಿಸರ್ವೇಶನ್ ಸೀಟ್ಸ್ ಏನಿದೆ ಅದೆಲ್ಲ ನಾವು ಸಂಪೂರ್ಣವಾಗಿ ಗೆದ್ದಿದ್ದೀವಿ. ಜನರಲ್ ಅಲ್ಲಿ 4 ಸೀಟ್ ನಾವು ಗೆದ್ದಿದ್ದೀವಿ. ರಿಸರ್ವೇಶನ್ 4 ಪ್ಲಸ್ ಇದು ಜನರಲ್ ಅಲ್ಲಿ 4 ಸೀಟ್ ನಾವು ಗೆದ್ದಿದ್ದೀವಿ. ಈಗ ಈ ಒಂದು ಅಭೂತಪೂರ್ವ ಗೆಲುವಿಗೆ ನಮ್ಮ ಕೊತ್ತನೂರು ಗ್ರಾಮಸ್ಥರು ಹಾಗೂ ನಮ್ಮ ಕಾರ್ಯಕರ್ತರು, ಪ್ರತಿಯೊಬ್ಬ ಮುಖಂಡರುಗಳು ಸಹ ಇದಕ್ಕೆ ತುಂಬಾ ಒಂದು ವಾರದಿಂದ ತುಂಬಾ ಜೊತೆಲಿದ್ದು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮುಖಂಡರಾದ ನಮ್ಮ ಪತಿ ಅಣ್ಣವರು ಸಹ ಇದಕ್ಕೆ ತುಂಬಾ ಏನೇ ಆಗ್ಲಿ ನಾವು ಅಧಿಕಾರ ಹಿಡಿಲೇಬೇಕು. ಯಾಕಂದ್ರೆ ಮುಂದೆ ಈಗ ಏನಂತಾರೆ ಅಂದ್ರೆ ಗ್ರಾಮಗಳಲ್ಲಿ ಮನೆ ಫಸ್ಟ್ ದೇವರಾದ್ರೆ ಸೆಕೆಂಡ್ ನಮ್ಗೆ ಡೈರಿ. ಯಾಕಂದ್ರೆ ರೈತರು ಹೆಣ್ಮಕ್ಳು ಬೆಳಿಗ್ಗೆ ಸಂಜೆ ತೋಟಗಳಿಗೆ ಹೋಗಿ ಮೇವು ಅದು ಇದು ತಂದು ಕಷ್ಟಪಟ್ಟು ಹಾಲು ಹಾಕ್ತಾರೆ. ಅದನ್ನ ನಾವು ಅಲ್ಲಿ ಉಳಿಸಿದಾಗ ಡೈರಿನ ನಾವು ಒಂದು ಸೇವೆ ಮಾಡಿ ಅದೊಂದು ದೇವಸ್ಥಾನ ಇದ್ದಂಗೆ ನಾವು ಆ ದೇವಸ್ಥಾನನ ಉಳಿಸ್ಬೇಕು. ಆ ದೇವಸ್ಥಾನದಿಂದ ಎಷ್ಟೋ ರೈತರು ಬದುಕ್ತಿದ್ದಾರೆ. ಅಂದ್ರೆ ಡೈರಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ. ಬರೀ ನಾವು ವಿಗ್ರಹಗಳಿರೋದು ಮಾತ್ರ ದೇವಸ್ಥಾನ ಅಲ್ಲ, ಹಾಲು ಹಾಕ್ತಾ ಇರೋದು ಸಹ ನಮ್ಗೆ ಇವತ್ತು ದೇವಸ್ಥಾನ ಇದ್ದಂಗೆ. ಇವತ್ತು ನಮ್ಮ ಮತದಾರ ಪ್ರಭುಗಳು ತುಂಬಾ ಚೆನ್ನಾಗಿ ವೋಟ್ ಮಾಡಿದ್ದಾರೆ. ನಾವು ಇವತ್ತು 8 ಸೀಟು ಗೆದ್ದು ಇವತ್ತು ನಾವು ಮತ್ತೆ ಅಧಿಕಾರ ಚುಕ್ಕಾಣಿ ಹಿಡಿತಿದ್ವಿ. ಅದರಲ್ಲಿ ನಮ್ದು 3 ಸೀಟು 1 ಓಟು 2 ಓಟು ಮತ್ತೆ 3 ಓಟಲ್ಲಿ ಹೋಗಿದೆ. ಇರ್ಲಿ ಪರವಾಗಿಲ್ಲ. ನಮ್ಗೆ ಚುಕ್ಕಾಣಿ ಹಿಡಿಯೋದಕ್ಕೆ ರೈತರ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ, ನಮ್ಮ ಗೆದ್ದಿರುವಂತ ನಮ್ಮ ಅಭ್ಯರ್ಥಿಗಳ ಕಡೆಯಿಂದ ಹಾಗೂ ನಮ್ಮ ಮುಖಂಡರ ಕಡೆಯಿಂದ ಅವ್ರಿಗೆ ನಾವು ಅನಂತ ಧನ್ಯವಾದಗಳು ತಿಳಿಸ್ತೇವೆ. ಎರಡು 2025-26ನೇ ಸಾಲಿನ ಕೊತ್ತನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಈ ದಿನ ನಡೆದು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಂತ ಏನಿದ್ರು ಅದರಲ್ಲಿ 13 ಜನದಲ್ಲಿ 5 ಜನ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಎಲ್ಲ 13 ಸದಸ್ಯರಲ್ಲೂ ಹೈಯೆಸ್ಟ್ ಲೀಡಲ್ಲಿ ನಮ್ಮ ಜಗಣ್ಣವರು, ಜಗದೀಶ್ ರೆಡ್ಡಿ ಅವರು 74 ಮತ ತಗೊಂಡು ಇವತ್ತು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಎರಡನೇದಾಗಿ ನಮ್ಮ CK ನಾರಾಯಣಸ್ವಾಮಣ್ಣವರಾಗಿದ್ದಾರೆ. ಮೂರನೇದಾಗಿ ನಮ್ಮ ವೇಣುಗೋಪಾಲ್ ರೆಡ್ಡಿ ಅಣ್ಣವರಾಗಿದ್ದಾರೆ. ನಾಲ್ಕನೇದಾಗಿ ಮಂಜುಳಕ್ಕನವರಾಗಿದ್ದಾರೆ. ಐದನೇದಾಗಿ ಇನ್ನೊಂದು ಮಂಜುಳಮ್ಮನವರಾಗಿದ್ದಾರೆ. 5 ಜನ ನಮ್ಮ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾಗಿ ಈ ಒಂದು ಕೊತ್ತನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೆಲ್ಲ ನಾನು ಸ್ವಾಗತವನ್ನು ಬಯಸ್ತಾ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ.
ಹಾಗೆ ನಮ್ಮ ಎದುರು ಬೇರೆ ಪಕ್ಷದಿಂದ ಆಯ್ಕೆಯಾಗಿರುವ ಆ 8 ಸದಸ್ಯರಿಗೂ ಆ 8 ನಿರ್ದೇಶಕರಿಗೂ ಶುಭ ಕೋರ್ತೀನಿ. ಇವತ್ತು ನಿಮಗೆಲ್ಲ ತಿಳಿದಂತೆ ಶಿಡ್ಲಘಟ್ಟ ಹಾಗೂ ಚಿಲಕಲುರ್ಪು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಏನಾಗಿದೆ, ಒಬ್ಬ ಕಾಂಗ್ರೆಸ್ನ ಲೀಡ್ರ್ ಇಲ್ಲ ಅಂಥೇಳಿ ಇವತ್ತು ಅವರ ಈ ಕಾಂಗ್ರೆಸ್ ಮಂತಂದ ಎಲ್ಲ ಕಾರ್ಯಕರ್ತರು ಒಂಥರ ಬಡವಾಗಿದ್ದಂಗೆ ಕಾಣುತ್ತೆ, ನಮಗೆಲ್ಲ ಗೊತ್ತಿರೋದೇ ಅದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಊರಿನಲ್ಲೂ ಅದೇ ಪರಿಸ್ಥಿತಿ ಇದ್ದು ಈ ಒಂದು ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗೋಕ್ಕೆ ಅದು ಕಾರಣ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಆಮೇಲೆ ಮುಖ್ಯವಾಗಿ ಇವತ್ತು ಈ ಚುನಾವಣೆಯಲ್ಲಿ ಒಂದು 14 ಮತದಾರರು ನಮ್ಮ ಪರವಾಗಿದ್ದವರು ಒಂದೊಂದು ಓಟು ಹೆಚ್ಚಾಗಿ ಹಾಕ್ಬಿಟ್ಟು ಜನರಲ್ ಏನಿದೆ ಸಾಮಾನ್ಯ ವರ್ಗದ ಇದರಲ್ಲಿ ಇನ್ವ್ಯಾಲಿಡ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಕಾರಣ. ಏನೇ ಇರಲಿ, ಈ ಒಂದು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ 5 ಜನ ಆಯ್ಕೆ ಮಾಡಿರೋದಕ್ಕೆ ಎಲ್ಲ ಹಾಲು ಉತ್ಪಾದಕರ ನಮ್ಮ ಕೊತ್ತನೂರು ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಭರವಸೆ ಇಟ್ಟು ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ನಮಗೆ ಗೆಲ್ಲಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ತಾಲೂಕಿನ ಶಾಸಕರಾದಂಥ ಎನ್ ರವಿಕುಮಾರ್ ಅವರು ಪೂರ್ತಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾಯಿದ್ದಾರೆ ನಮ್ಮೂರಿಗೆ. ಆ ಅಭಿವೃದ್ಧಿ ಕಾರ್ಯಗಳು ನೋಡಿ ಇವತ್ತು JDSನ ಎಲ್ಲ 8 ಸೀಟುಗಳನ್ನು ಗೆಲ್ಲಿಸಿದ್ದಾರೆ. ಹಾಗೂ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನೀವು ಯಾವೆಲ್ಲ ತಂತ್ರಗಳು ಮಾಡಿದ್ರಿ ಸರ್? ನಾವು ಏನೂ ತಂತ್ರ ಮಾಡಿಲ್ಲ. ನಮ್ಮ ಪ್ರೀತಿ ನಮ್ಮ ಊರಲ್ಲಿ ಓಟು ಹಾಲಾಕುವ ಅಭಿಮಾನಿಗಳು ಪ್ರೀತಿ ವಿಶ್ವಾಸದಿಂದ ನಮಗೆ ಮತ ಕೊಟ್ಟಿದ್ದಾರೆ. ಮತ ಕೊಟ್ಟು ವಿಶ್ವಾಸದಿಂದ ಮತ ಕೊಟ್ಟು ನಮ್ಮನ್ನು ಜಯಿಸಿ ಮಾಡಿದ್ದಾರೆ. ಇವತ್ತು ಆ ವಿಶ್ವಾಸ ಉಳಿಸ್ಕೊಬೇಕು. ಡೈಲಿ ಉದ್ಧಾರ ಆಗಲಿ, ಚೆನ್ನಾಗಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮತ ಉದ್ದೇಶ ಮಾಡಿದ್ದಾರೆ. ಆಮೇಲೆ ನಮ್ಮ ಪಾರ್ಟಿ ನಮ್ಮ ನಮ್ಮ ಪತಿಯಣ್ಣವರು ಇವರೆಲ್ಲನೂ ನಮಗೆ ಭಾಳ ಕೊಟ್ಟು ನಮಗೆ ಜಯಿಸಿ ಮಾಡಿದ್ದಾರೆ. ನಮ್ಮ ರವಣ್ಣವ್ರಿಗೂ ಧನ್ಯವಾದಗಳು. ನಮ್ಮ ಗ್ರಾಮದ ಓಟ್ ಹಾಕಿರೋ ಮತದಾರರಿಗೆಲ್ಲರಿಗೂ ಧನ್ಯವಾದಗಳು. ಸರ್, ಹಾಲು ಹಾಕುವಂಥ ಉತ್ಪಾದಕರಿಗೆ ಏನು ಮುಂದೆ ಚಾಲೆಂಜ್ಗಳಿದೆ, ಅವ್ರಿಗೆ ಏನು ಮಾಡೋದಕ್ಕಿದೆ? ಏನು ಮಾಡೋಕ್ಕಾಗಲ್ಲ. ಎಲ್ಲ ಏನಿದೆಯೋ ಅದು ಸುಪಿತ್ರವಾಗಿ ನಡೆಸ್ಕೊಂಡು ಹೋಗ್ಬೇಕಷ್ಟೇ. ಅವ್ರಿಗೆ ಏನು ಸೇರಬೇಕೋ ಅದು ಸೇರಬೇಕು. ಅದೊಂದು ಸುಪಿತ್ರವಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ಒಂದು ಉದ್ದೇಶ ಅಷ್ಟೇ. ಓಕೆ. ಬಾ ಮೇಲೆ ಬಾ, ಚೆನ್ನಾಗಿ ಬರ್ತಾ ಇದೆ ವಿವೋ. ಇಲ್ಲಿಗೆ ಬಾ. పెట్టాదుమేవా ఏం వద్దు అంటే ఏంటంటే